ಕರೆಕ್ಟ್. ಈ ವಿಷಯದೊಳಗೆ ಯತ್ನಾಳ್ ಅವರಿಗೆ ಅವ್ರು ಸಿಂಗ್ಯುಲರ್ನಾಗ ಭಾಳ ಮಾತಾಡ್ತಾರೆ. ನಾನು ಸಿಂಗ್ಯುಲರ್ನಾಗ ಮಾತಾಡ್ಲೋ ಏನು ಡೀಸೆಂಟಾಗಿ ಮಾತಾಡ್ಲೋ? ಅಲ್ಲ, ನಿಮಗೆ ಕೇಳ್ತೀನಿ. ನಾನು ನನಗೆ ಬಿಟ್ಟಿದ್ದ ವಿಷಯ ಅಲ್ಲ ಅದು. ಎವ್ರಿಬಡಿ ಹ್ಯಾಸ್ ಎ ರೆಸ್ಪೆಕ್ಟ್. ನನಗೂ ಒಂದು ಮರ್ಯಾದೆ ಇದೆ, ಅವ್ರಿಗೂ ಒಂದು ಮರ್ಯಾದೆ ಇದೆ. ಆದರೆ ಅವ್ರು ಕೆಲವು ಸರ್ತಿ ಮರ್ಯಾದೆ ಬಿಟ್ಟು ಭಾಷೆ ಉಪಯೋಗ ಮಾಡ್ತಾರಲ್ಲ, ಅದು ಬೇಕಾದರೆ ವಿಜಯೇಂದ್ರಗೆ, ಯಡಿಯೂರಪ್ಪಗೂ ಉಪಯೋಗ ಮಾಡ್ಕೊಳ್ಳಿ. ನಮ್ಮಂಥವ್ರಿಗೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗಿನ್ನೂ ಬಂದಿಲ್ಲ ಮತ್ತು ಬರುವುದೂ ಇಲ್ಲ. ಅಕಸ್ಮಾತ್ ಅವ್ರು ಗಂಡಸೇ ಆಗಿದ್ದರೆ ಈ ಮಾತೇನವರು ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡ್ತಾರೆ, ಅವರಲ್ಲಿ ಒಂದು ಅಥೆಂಟಿಕೇಟೆಡ್ ರೆಕಾರ್ಡ್ ಇರಬೇಕು ಮತ್ತು ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ. ಸಾಬೀತು ಮಾಡದೇ ಇದ್ದರೆ ಆ ಪುಣ್ಯಾತ್ಮ ಬಿಡ್ತಾನೇನೋ ನೀವು ಕೇಳಬೇಕು. ಇದು ನನ್ನ ಉತ್ತರ ಮೊದಲನೇದು. ಮತ್ತು ಇದು ಇವತ್ತಿಂದಲ್ಲ, ಭಾಳ ದಿವಸದಿಂದ ನಮಗೆ ಅವರಿಗೆ ಸಂಘರ್ಷ ಇದೆ. ಸಾಮರಸ್ಯನೂ ಒಂದು ಕಾಲದಲ್ಲಿತ್ತು. ನನ್ನಿಂದ ಅವ್ರಿಗೇನು ಸಹಾಯ ಆಗಬೇಕಾಗಿತ್ತು ಆ ಕಾಲದಲ್ಲಿ ಸಹಾಯನೂ ತೊಗೊಂಡಾರ ಅವರು. ಆದರೆ ಅವ್ರು ಮರ್ತಿರ್ತಾರೆ ಭಾಳ ಸರ್ತಿ. ಭಾಳ ಮಂದಿ ನನಗೆ ಅವರಿಗೆ ಸಾಮರಸ್ಯದಿಂದ ಬಗೆಹರಿಸಿ ನನ್ನಿಂದ ಅವ್ರಿಗೆ ಸಹಾಯ ಮಾಡಿಸಿದ್ದಾರೆ ವಿನ ಅವರಿಂದ ನಾನು ಯಾವುದೂ ಸಹಾಯ ತಗೊಂಡಿಲ್ಲ. ಮತ್ತು ಇನ್ನೊಂದು, ಯತ್ನಾಳ್ ಅವರು ಮೇಲಿನ ಮೇಲೆ ಮಾತಾಡ್ತಾರೆ, ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರಂತೇಳಿ. ಅವ್ರು ಇಲ್ಲಿ ತನಕ ಗೆದ್ದಿದ್ದು ಹೊಂದಾಣಿಕೆಯಿಂದನೇ. ಅವ್ರೇನಾದರೂ ಗಂಡಸಿದ್ರೆ ಪಕ್ಷೇತರ ಬಿಜಾಪುರದಲ್ಲಿ ನಿಲ್ಲಿ, ನಾನು ನಿಲ್ತೀನಿ, ಪಕ್ಷೇತರ ನಿಲ್ತೀನಿ. ಅವ್ರು ನನಗಿಂತಲೂ ಒಂದು ಓಟ್ ಹೆಚ್ಚಿಗೆ ತೊಗೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ. ಇದು ಎರಡನೇ ಸರ್ತಿ ಈ ಆಹ್ವಾನ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. ನಮ್ಮ ಪಕ್ಷದೊಳಗೂ ಅವ್ರನ್ನ ಗೆಲ್ಲಿಸ್ಬೇಕು, ಗೆಲ್ಲುವಂಗೆ ಮಾಡ್ಬೇಕು ಅನ್ನೋರು ಅದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದ್ರ ಬಗ್ಗೆ ಎಂದೂ ಹೇಳಿದ್ದಿಲ್ಲ. ಅವ್ರಿಗೆ ಗೊತ್ತದದು ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ. ಆದರೆ ಇವತ್ತು ನಾನು ಬಹಿರಂಗ ಹೇಳ್ತಾ ಇದ್ದೀನಿ, ಎರಡನೇ ಸರ್ತಿ ಹೇಳ್ತಾ ಇದ್ದೀನಿ, ನೀವು ವಾಜಪೇಯಿ ಅವ್ರ ಹೆಸರು ಹೇಳಿ, ಮೋದಿ ಹೆಸರು ಹೇಳಿ ನಿಂದ್ರದ್ದು ಬೇಡ. ನಿಮ್ಮ ವ್ಯಕ್ತಿತ್ವ ಇತ್ತು ಅನ್ನೋದು ಸಾಬೀತಾಗಬೇಕಾದ್ರೆ ನಾನು ಪಕ್ಷೇತರ ಬಿಜಾಪುರ ನಗರಕ್ಕೆ ನಿಂದಿರ್ತೀನಿ, ಅವರು ನಿಂದಿರಲಿ. ಅವ್ರು ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ಬಂದು ನಾನು ರಾಜಕಾರಣ ಬಿಟ್ಬಿಡ್ತೀನಿ. ಸಾಕಲ್ಲ ಇಷ್ಟ. ಮತ್ತು ಈ 50 ಲಕ್ಷ ರೂಪಾಯಿದು ಹೇಳಿರಲ್ಲ ನೀವು, ಅದು ಬೀದಿ ಭಾಷಣ ಮಾಡಬಾರ್ದು. ಆ ಬಿ ಜೆ ಪಿಯವರು ಅವರಿಗೊಂದು ಸ್ಟಾರ್ ಪ್ರಚಾರಕ್ಕಂತೇನೋ ಹೆಸರು ಕೊಟ್ಟಾರೆ. ಅದಕ್ಕೊಂದು ಘನತೆ ಅದ, ಗೌರವತೆ ಅದ. ಇವತ್ತು ಇಡೀ ರಾಜ್ಯನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ, ಅತಿ ಹೆಚ್ಚು ಬೈದವ್ರು ಯತ್ನಾಳವ್ರೆ. ಬಟ್ ನೀವು ಇನ್ನೊಮ್ಮೆ ನನಗೆ ಅಂಥವ್ರ ರಿಯಾಕ್ಷನ್ ಕೇಳಕ್ಕೆ ಕರಿಬೇಡ್ರಿ. ಇದು ಲಾಸ್ಟ್ ನಾ ಹೇಳೋಗೋದು. ಮತ್ತು ಅವ್ರು ಹೇಳ್ಯಾರ, ನಾನೇನು ಅದನ್ನು ಬೇಡ, ಚುನಾವಣೆ ಮುಗಿದ ಮೇಲೆ ಭಾಳಷ್ಟು ವಿಷಯ ಹೇಳ್ತೀನಿ ನಾನು. ಇಲ್ಲ, ನನ್ನ ಉಸಾಬರಿ ಅವ್ರು ಬಿಟ್ಟು ಭಾಳ ದಿವಸ ಆಗಿತ್ತು. ಈಗ ಶುರು ಆಗ್ಯದ ರೀಸೆಂಟ್. ಇದು ಏನು ನಾ ಹಿಂದಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದು 2 ವರ್ಷದ ಹಿಂದದು. 2 ವರ್ಷ ಬಾಯಿ ಸ್ವಲ್ಪ ಸಮಾಧಾನ ಇತ್ತು. ಈಗ ಮತ್ತೀಗ ಸ್ಟಾರ್ ಪ್ರಚಾರಕರಾಗ್ಯಾರಲ್ಲ, ಅದು ಬಿಡ್ತಾ ಇದೆ ಬಾಯಿ. ಅರೆ ಅದನ್ನು ಸಾಬೀತು ಮಾಡ್ಬೇಕಲ್ರಿ. ಸಾಬೀತು ಮಾಡಿದರೆ ನಾನೇ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ನು ರೀ. 74 ಕಾರ್ಖಾನೆಯವರು ಈ ಸರ್ತಿ ಕಬ್ಬು ನುರಿಸಿದ್ದಾರೆ. ಒಬ್ಬರು ಈ ಮಾತು ಹೇಳಿದರೆ, ಒಬ್ಬರೇ ಈ ಮಾತು ಹೇಳಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀನಿ. ಹೇಳಬೇಕಾಗಿದ್ದು ಕಾರ್ಖಾನೆಯವರು, ಇವರಲ್ಲ. ಅವ್ರು ಹೇಳಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಬೇಕು ನಿಮಗೆ? ಅವ್ರು ಸಾಬೀತು ಮಾಡದೇ ಇದ್ದರೆ ಅವ್ರು ರಾಜಕೀಯ ನಿವೃತ್ತಿ ಆಗ್ತಾರೋ ಇಲ್ಲೋ ಅನ್ನೋದು ನೀವು ಕೇಳಬೇಕು ಮೀಡಿಯಾದವ್ರು. ಅದು ಸಮಯ ಬಂದಾಗ ನಾನು ಹೇಳ್ತೀನಿ. ಅದು ನನಗೆ ಗೊತ್ತಿದೆ ಯಾರ ಜೊತೆ ಹೊಂದಾಣಿಕೆ ಇದೆ ಅನ್ನೋ. ನಾನು ಬಿಟ್ಬಿಡ್ರಿ, ಒಬ್ಬ ಹಿಂದೂ ನಿಂದಿರಿಸ್ರಿ ಬಿಜಾಪುರ, ಗೊತ್ತಾಗ್ತದೆ ನಿಮಗೆ. ಬೇಡದು.